ವೆಸ್ಟೀಜ್. ನಾನು ಡಾಕ್ಟರ್ ಹಿರೇಮಠ್ ಸಿಂದಗಿ, ವೆಸ್ಟೀಜ್ನಲ್ಲಿ ಗ್ರೌಂಡ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾಯಿದ್ದು. ಇಲ್ಲೊಂದು ಈರುಳ್ಳಿ ಬೆಳೆ ಇದೆ. ಒಂದು ಈರುಳ್ಳಿ ಬೆಳೆಯ ಸಮಸ್ಯೆಗೆ ನಮ್ಮ ಒಂದು ವೆಸ್ಟೀಜ್ನ ಪ್ರಾಡಕ್ಟ್ಗಳನ್ನು ಅವ್ರ ಬಳಕೆ ಕೊಟ್ಟಿದ್ದೀವಿ. ಇಲ್ಲಿ ಬಂದಿರತಕ್ಕಂಥ ಒಂದು ರಿಸಲ್ಟನ್ನು ಈಗ ರೈತರ ಮುಖಾಂತರನೇ ಮಾತಾಡೋಣ. ಸರ್, ನಿಮ್ಮ ಹೆಸರು ರೀ? ನಮ್ಮ ಹೆಸರು ಸಿದ್ದಣ್ಣ ಬಂಡ್ರಕೋಟೆ ಅಂತ. ಸಿದ್ದಣ್ಣ ಬಂಡ್ರಕೋಟೆ. ಸರ್, ಇಲ್ಲಿ ನಾನು ನಿಮಗೊಂದೇ ಸುಮಾರು ಒಂದು ತಿಂಗಳ ಹಿಂದೆ ನಾನು ನಮ್ಮ ಕಂಪ್ನಿಯ ಒಂದು ಔಷಧಿಗಳನ್ನು ಕೊಟ್ಟಿದ್ದೆ. ಹೌದ್ರಿ ಸರ್. ಯಾವ ಕಾರಣಕ್ಕೆ ಕೊಟ್ಟಿದ್ದೆ ರೀ? ಅದು ಪೂರಾ ಹಳದಿ ಹೊಡ್ಲಿಕ್ಕತ್ತಿರ್ತಾರೆ ಸರ. ಹಾಂ ರೀ. ಏನು ಬಿಡ್ಬೇಕಂತ ಬಿಟ್ಟಿದ್ದಾರೆ ಆಸೆ ರೀ. ಅವಾಗ ಇಷ್ಟು ಬೆಳವಣಿಗೆ ಇತ್ತು? ಇದ್ದಿಲ್ರಿ ಸರ. ಹಾಂ, ಎಲ್ಲ ಪೂರಾ ಸುಟ್ಟಂಗಾಗಿ ನೆಲಕ್ಕೆ ಬೀಳ್ಕತ್ತಿರ. ಹಾಂ ರೀ. ನೀವು ಸುಮ್ಮನೆ ಯಾಕೋ ಹೊಂಟಿದ್ರಿ, ನಮ್ಗೆ ಒದರಿಕೆ ಕೊಟ್ಟು ಹೋಗಿರಿ ಸರ. ಹಾಂ ರೀ. ಆದ್ರೆ ಚಲೋ ಆಗ್ಯದ ರಿಸಲ್ಟ್ ರೀ. ಅವಾಗ ನಿಮ್ಮ ಬೆಳೆ ಮೇಲೆ ಆಸೆ ಇತ್ತು ರೀ? ಅವಾಗ ಇದ್ದಿಲ್ಲ ಸರ, ಇದು ಏನೂ ಆಗಲ್ಲ ಅನ್ನಂಗೆ ಆಗಿತ್ತು ರೀ ಸರ್. ಆಗಲ್ಲ ಅಂತೇಳಿ ಆಸೆ ಬಿಟ್ಟಿದ್ರಿ? ಬಿಟ್ಟಿದ್ದಾರೆ ಸರ್. ಈಗ ನಮ್ಮ ಎಣ್ಣೆ ಸಿಂಪಡಣೆ ಮಾಡೀರಿ, ಚಲೋ ಆಗ್ಯದ ಸರ್. ಈಗ ಸಿಂಪಡಣೆ ಮಾಡ್ಬೇಕು. ನಿಮ್ಗೆ ಏನು ಅನಿಸ್ತು ಸರ್? ಭಾರಿ ಆಗ್ಯದ ಸರ್. ನಂಬರ್ 1 ಆಗ್ಯದ್ರೆ? ಏಕ್ ನಂಬರ್ ಆಗ್ಯದ ಸರ್. ಹಾಂ ಹಾಂ ಹಾಂ. ಇದು ಯಾರಾದ್ರೂ ಹೊಡೆದ್ರು ನಡೀತೀರಿ ಸರ್. ಬೇಕಾದವ್ರು ಬೇಕಾದಂಗೆ ಹೊಳ್ರಿ ಸರ್. ಹಾಂ. ಏನು ಟೆನ್ಷನ್ ಇಲ್ರಿ. ನಿಮ್ಮ ಪ್ರತಿಯೊಂದು ಬೆಳೆಗೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತೀರಿ? ಮಾಡಮ್ರಿ ಸರ್. ಮಾಡ್ತೀರಿ? ಹಿಂಗೆ ರಿಸಲ್ಟ್ ಕೊಡ್ಕೊತ ಹೋಯ್ತಾ ಮಾಡ್ಕೊತ 100% ರಿಸಲ್ಟ್ ಕೊಡ್ಲಕ್ಕೆ ನಾವು ರೆಡಿ ಇದ್ದೀವಿ. ತೊಗೊಳಕ್ಕೆ ನೀವು ರೆಡಿ ಬೇಕು. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಡಾಕ್ಟರ್ ಹಿರೇಮಠ್ ಥ್ಯಾಂಕ್ಸ್. ಸಿಂದಗಿ. ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಂದು ಬರ್ತಕ್ಕಂಥ ಒಂದು ಅಗ್ರಿಕಲ್ಚರಲ್ ಡೀಟೇಲ್ಸನ್ನು ಪ್ರತಿಯೊಬ್ಬರು ನೋಡಿ ಒಂದು ಹೆಚ್ಚಿನ ಇಳುವರಿಯನ್ನು ಪ್ರತಿಯೊಬ್ಬರು ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ವಿಶ್ ಯು ವೆಲ್.